ಗೀತಾ ಆಸೆ ಪಟ್ಟ ಹಾಗೆ ಒಂದು ಜಾಗ ನೋಡಿದೆ. ಗೀತಾ, ಒಳ್ಳೆ ಸಮಾಚಾರ. ಒಂದು ಚೆನ್ನಾಗಿರೋ ಜಾಗ ಸಿಕ್ತು. ಅದನ್ನ ನಿನ್ನ ಹೆಸರಲ್ಲಿ ಖರೀದಿ ಮಾಡಿದೆ. ಸಂತೋಷ ತಾನೆ? ಜೀವನದಲ್ಲಿ ಅಂದ್ಕೊಟ್ಟಿದ್ದೆಲ್ಲ ನಡೀತಾ ಇದೆಯಲ್ಲ ಅಂತ ತುಂಬಾ ಸಂತೋಷವಾಗಿದ್ದೆ. ಆಗ ಕಲ್ಪನಕ ನಿಮ್ ಜಾಗದಲ್ಲಿ ತಮ್ದು ತರ ಬೋರ್ಡ್ ಹಾಕಿದಾರಕ್ಕ. ಈ ಸ್ವತ್ತು ದಾಸಪ್ಪನವರಿಗೆ ಸೇರಿತ್ತು. ದಾಸಪ್ಪ ಯಾರವಳು? ಹೋಗ್ ನೋಡು. ಯಾರು? ಬಂದ್ರು 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 ನಾನೇನ್ ಹಾಲ್ ಕುಡಿಯೋ ಮಗುನ ಸೊಂಟದಲ್ಲಿ ಕೂರ್ಸ್ಕೊಂಡಿದ್ಯಾ? ಡಿಚ್ಚಿ ಕೊಟ್ರೆ ಕುಡಿದ ತಾಯಿ ಹಾಲೆಲ್ಲ ಹೊರಗ್ ಕಟ್ಬೇಕು. ಬಾರೆ ಗಂಡ್ಸ ನೀನು ಹಿಂದೆ 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 ಬಂದು ಹೊಡಿತೀಯ. ಯಾವನೋ ಅವನ ದಾಸಪ್ಪ? ದಾಸಪ್ಪ ಅಲ್ಲಕ್ಕ, ಇದೆಲ್ಲ MLA ಶಂಕರ ಮಾಡಿದ್ದು. ಇದಕ್ಕೂ ನನಗೇನು ಸಂಬಂಧ ಇಲ್ಲ. ನನ್ ಬಿಟ್ಬಿಡಕ್ಕ. ನೀನೇನಾ MLA ಶಂಕರ? ಬುದ್ಧಿ ಇಲ್ವಾ ನಿನಗೆ? ಹೊಟ್ಟೆಗೆ ಏನ್ ತಿಂತೀಯ? ಹೋಗಿ ನೋಡ್ಕೊಡ್ರು. ಹೊಟ್ಟೆ ಬಟ್ಟೆ ಕಟ್ಟಿ ಒಂದು ಜಾಗ ತಗೊಂಡಿದ್ರೆ ನಕಲಿ ಪೇಪರ್ಸ್ ತಯಾರು ಮಾಡಿ ಕಬ್ಜಾ ಮಾಡ್ಬಿಡ್ತೀರಲ್ಲ, ನಾಚಿಕೆ ಆಗಲ್ವಾ? ನೀನ್ ಯಾರೋ ಮಧ್ಯದಲ್ಲಿ ಆ ಧನರಾಜ್ ತರ ಮನೇಲಿ ಕನ್ನಡಕ ಬಿಚ್ಚಲ್ವಾ? ಹೋಗ ಸೈಡ್ಗೆ. ಡಬ್ಬ ನನ್ ಮಗನೆ. ಕಲ್ಪನಾ ಅಂದ್ರೆ ಒಂದ್ ಹೆಂಗ್ಸು ಅನ್ಕೊಂಡಿದ್ದಲ್ಲೋ. ಇವ್ರು ಮಂಗಳ ಮುಖ್ಯ ಅಂತ ಯಾಕೆ ಹೇಳಿಲ್ಲ ನನ್ಗೆ?
ನಾವೆಷ್ಟು ದೊಡ್ಡ ಪಾಪ ಮಾಡಿದ್ವಿ ಅಂತ ಗೊತ್ತಾ ನಿಮ್ಗೆ? ಇವ್ರದ್ದು ಒಂದು ಶಾಪ ಸಾಕು ಕಣೋ. 7 ಜನ್ಮಕ್ಕೂ ಉದ್ಧಾರ ಆಗಲ್ಲ ನಾವು. ನಿನ್ನ ಕಟ್ಕೊಂಡು ಹೌದ್ರಿ, ಇವ್ರ ಪಾಪ ನಮಗ್ ಬೇಡ, ಇವ್ರ ಲ್ಯಾಂಡ್ನ ಇವ್ರಿಗೆ ಕೊಟ್ಬಿಡೋಣ. ನಾಚಿಕೆ ಬಿಟ್ಟು ಹೇಳ್ತೀನಿ, ಇವಳು ಆಸೆ ಪಟ್ಲು ಅಂತಾನೆ ನಿಮ್ ಜಾಗನ ನಾವು ಡುಬಾಕ್ ಮಾಡಾಕೊಂಡಿದ್ದು. ಈಗ ಇವಳಿಗೆ ಬೇಡ ಅಂದ್ಮೇಲೆ ಆ ಜಾಗ ನನ್ಗೂ ಬೇಡ, ನೀನೇ ಇಟ್ಕೋ. ಕಲ್ಪನಾ, ಇನ್ಮೇಲೆ ನನ್ನಿಂದ ನಿನ್ಗೆ ಯಾವ ತೊಂದ್ರೆನೂ ಇರೋಲ್ಲ. ಗೊತ್ತಿಲ್ಲದೆ ತಪ್ಪಾಗ್ಬಿಡ್ತು ಸರ್. ನಾನು ಇಲ್ಲಿಗೆ ಬರ್ಬೇಕಾದ್ರೆ ಏನೇನೋ ಅಂದ್ಕೊಂಡು ಬಂದೆ, ಆದ್ರೆ ನೀವಿಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ಸ್ವಲ್ಪ ಅವಸರ ಪಟ್ಬಿಟ್ಟೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್. ಕೊಡಮೇಲಿ. ಕಲ್ಪನಾ ತಗೋ, ಇದೆ ನಿನ್ ಪೇಪರ್ಸ್. ಬಿಡಮ್ಮ, ನಾನು ಎತ್ಕೊಡ್ತೀನಿ. ಇಲ್ಲಿ ಸರ್, ನಾನೇ ತಗೋತೀನಿ. ಏನಾಯ್ತು ಕಲ್ಪನಾ? ಭಯ, ನಾವು ತಗೊಂಡಿರೋ ಜಾಗನ ಅವನ ಹೆಸರಿಗೆ ಮಾಡ್ಕೋಬೇಕು ಅಂತ ನೋಡ್ದ. ಯಾಕೆ ಅಂತ ಕೇಳೋಕ್ ಬಂದೆ. ಒಳ್ಳೆ ಒಂಥರ ನಾಟಕ ಮಾಡಿ ಮೋಸ ಮಾಡ್ಬಿಟ್ಟು ಮೋಸ. ನಮ್ಮ ಅಪ್ಪನ ಸಾಯಿಸ್ತೀರನ್ರ? ಇರೋ, ನಾನು ನಿಮ್ಮನ್ನ ಸಾಯಿಸ್ತೀನಿ. ನಮ್ಮ ಅಪ್ಪನೇ ಸಾಯಿಸ್ತೀಯ? ಯಾಕೋ ನಮ್ಮ ಅಪ್ಪನ ಸಾಯಿಸ್ದೆ ಹೇಳೋ? ನಾನು ನಿನ್ ಬಿಡಲ್ಲ, ಕೊಂದಾಕ್ಬಿಡ್ತೀನಿ, ನೀನ್ ಕೊಂದಾಕ್ಬಿಡ್ತೀನಿ. ಹೇಳೋ, ಯಾಕೋ ಸಾಯಿಸ್ದೆ ಹೇಳೋ? ಏನು ಹುಡುಗ, ಇದನ್ನೆಲ್ಲ ನಿಜ ಅನ್ಕೊಂಡಕ್ಕಂದ? ಹೌದು, ಆಟ ಆಡ್ತಾ ಇದ್ದೀವಿ ಕಣ ನಾವು. ಹೌದಾ? ಆಟನಾ? ಅವನ್ನ ಸಾಯಿಸೋದು, ನಾವು ಸಾಯ್ದೇ ಇರೋ ಆಟ ಆಡ್ತಾ ಇದೀವಿ. ಆ ತರದೊಂದು ಆಟನೂ ಇದೆಯಾ? ನೀನು ಆಡ್ತೀಯಾ? ಏನಿದು? ಗನ್ನು. ಪ್ಲಾಸ್ಟಿಕ್ ಈಗ ಏನ್ ಮಾಡ್ತೀಯ ಅಂದ್ರೆ, ಇದ್ರಲ್ಲಿ ನಾನು ಫಸ್ಟ್ ಶೂಟ್ ಬಿಡ್ತೀಯಪ್ಪ, ಆಮೇಲೆ ನೀನ್ ಶೂಟ್ ಮಾಡ್ಕೊಬೇಕು. ಶೂಟ್ ಮಾಡ್ಲಾ? ಎದ್ರಕೊಂಬೇಡ, ಏನು ಹೋಗಲ್ಲ. ಶೂಟ್ ಮಾಡು. ಶೂಟ್ ಮಾಡ್ಲಾ? ಶೂಟ್ ಮಾಡ್ತೀನಿ, ಶೂಟ್ ಮಾಡ್ಬಿಡ್ತೀನಿ. ಏನು ಆಗಿಲ್ಲ ನೋಡ್ದಾ? ಈಗ ನೀನ್ ಮಾಡ್ಕೊಬೇಕು. ಶೂಟ್ ಮಾಡ್ಕೊಳ್ಳ? ಶೂಟ್ ಮಾಡ್ಕೊಳ್ಳ? ಮಾಡ್ಕೋ ಮಾಡ್ಕೋ ಶೂಟ್ ಮಾಡ್ಕೊಂಡ್ಬಿಡ್ಲಾ? ಶೂಟ್ ಮಾಡ್ಕೊಳ್ಳ? ಮಾಡ್ಕೋ, ಏನು ಆಗಲ್ಲ. ಮಾಡ್ಕೊತೀನಿ, ಶೂಟ್ ಮಾಡ್ಕೊತೀನಿ. ಬೇಡ 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 ಬೇಡ. ಶೂಟ್ ಮಾಡ್ಕೊಂಡ್ಬಿಡ್ಲಾ? ಅಮ್ಮ ನೀನ್ ಸುಮ್ನೆ ಇರಮ್ಮ, ಇದು ಆಟ ತಾನೆ. ಬೇಗ ಮಾಡ್ಕೋ. ಬಿಡಲ್ಲ ಬಿಡಲ್ಲ. ಎಲ್ಲ ಕರೆಕ್ಟ್ ಆಗಿರೋರ ಹತ್ರನೇ ಕಿತ್ಕೊಂತೀವಿ, ನಿಂತವ್ರನ್ನ ಬಿಡ್ತೀವ? ಅಣ್ಣ, ಈ ಹೆಣಗಳನ್ನೆಲ್ಲ ತಗೊಂಡೋಗಿ ಸಮುದ್ರದಲ್ಲಿ ಬಿಸಾಕ್ಬಿಡ್ಲಾ? ಯಾಕೆ? ಹೆಣ ತಿಳ್ಕೊಂಡ್ ಮೇಲ್ ಬಂದ್ಬಿಡ್ಲಿ, ಆಮೇಲೆ ನಾನು ಕೋರ್ಟ್ ಕಚೇರಿ ಅಂತ ಅಲಿಬೇಕಾ? ಪಾಪ ಕಣ ಕಲ್ಪನಾ,
ಹೊಟ್ಟೆ ಬಟ್ಟೆ ಕಟ್ಟಿ ಜಾಗ ತಗೊಂಡಿದ್ರು. ಆ ಜಾಗದಲ್ಲೇ ಮಣ್ಣು ಮಾಡ್ಬಿಡೋ, ಅವಳ ಆತ್ಮಕ್ಕೂ ಶಾಂತಿ ಸಿಗ್ಲಿ. ಕರೆಕ್ಟ್. ಆಸೆ ಪಟ್ಟು ಆಸ್ಪತ್ರೆ ಕಟ್ಟಿಸಬೇಕು ಅಂತ ತಗೊಂಡ ಜಾಗದಲ್ಲಿ ನಾವು 3 ಜನರನ್ನು ಮಣ್ಣು ಮಾಡಿದ್ರು. ನೀವೇ ಹೇಳಿ ನಮಗೆ ನಡೆದಿದ್ದು ನ್ಯಾಯನ? देख तेरे साथ ना इंसाफी हुई है ये मैं भी मानता हूँ, आदरे नान ನನ್ನ ಧರ್ಮನ ಬಿಟ್ಕೊಡಕ್ ಸಾಧ್ಯ ಇಲ್ಲ. ಏಯ್, ಈ ಕುಟುಂಬ ಅಲ್ಲಾಹನ ನಂಬ್ಕೊಂಡು ಬಂದಿದ್ದಾರೆ. जो अल्लाह के सहारे आते हैं हम उनका हाथ कभी नहीं छोड़ते. आजा, इसके अंदर समा जा. ಬೇಡ ಭಾಯ್, ಬೇಡ. ಅದರೊಳಗೆ ನನ್ನನ್ನು ಬಂಧಿಸಬೇಡಿ. ಇವತ್ತು ಚಿತ್ರ ಹುಣ್ಣಿಮೆ. ಹೇಗಾದ್ರೂ ಮಾಡಿ ನಾನು MLA ಶಂಕರ್ನ ಸಾಯಿಸ್ತೇನೆ. ಅವರು ಸತ್ರೇನೆ ನನ್ನ ಗೀತಾಗೆ ಆ ಜಾಗ ಸಿಗೋದು. ಆಮೇಲೆ ಅವಳು ಆಸೆ ಪಟ್ಟಿರೋ ಹಾಗೆ ಅಲ್ಲೊಂದು ಆಸ್ಪತ್ರೆ ಕಟ್ಟಿಸಬಹುದು. ಅವನನ್ನ ಸಾಯಿಸ್ಬಿಟ್ಟು ನಾನೇ ಈ ಮನೆಯಿಂದ ಹೊರಟೋಗ್ತೀನಿ ಬಾಯ್. ಅಲ್ಲಿಯವರೆಗೆ ನನಗೊಂದು ಸ್ವಲ್ಪ ಅವಕಾಶ ಕೊಡಿ ಬಾಯ್. ನೀನ್ ಬರಲ್ಲ, तुझे अल्लाह की कसम है. ಆಯ್ತು, आजा, ಆಯ್ತು, आजा, ನಾನೇ ಬಂದ್ಬಿಡ್ತೀನಿ. जल्दी आजा जानिब. ला इल्ला वला कुव्वता इल्ला बिल्ला इल्ला लीउल अज़ीम. उस लड़के को बुलाओ. ಬಾರೋ ಅಂದ್ರೆ ಬಾರೋ. वनऊज़ बिल्लाहि मिनश शैतानिर रजीम. बिस्मिल्लाहिर रहमानिर रहीम. ಅಮ್ಮ, ಇದು ದಿಗ್ಬಂಧನದ ತಾಯ್ತ. ಇದನ್ನ ಇವನ ಕೈಯಲ್ಲಿ ಕಟ್ಟಿ. ಕಟ್ಟಿ ಕೊಡು. ನನ್ಗ್ಯಾಕಮ್ಮ? देखो माई, ನಾನು ಈ ಆತ್ಮನ ಸಮುದ್ರಕ್ಕೆ ಹಾಕಿ ಮುಗಿಸೋದಕ್ಕೆ ಏರ್ಪಾಡು ಮಾಡ್ತೀನಿ. 3 ದಿವಸದವರೆಗೂ ಈ ತಾಯ್ತಾನ ಇವನ ಕೈಯಿಂದ ಯಾವುದೇ ಕಾರಣಕ್ಕೂ ಬಿಚ್ಚಕೂಡದು. ಅಕಸ್ಮಾತ್ ಏನಾದ್ರೂ ಬಿಚ್ಚಿದ್ರೆ ಆ ಆತ್ಮ ಮತ್ತೆ ಇವನ ಶರೀರಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಹುಷಾರ್, ಬರ್ತೀನಿ. तुम इसमें से बाहर नहीं आएगा. जाओ शैतान, जाओ. MLA ಶಂಕರ್, ನಿನ್ನ ಬಿಡಲ್ಲ.